ನೀನು ಜಿಂಕೆ ಜಾತಿಯ ಹೆಸರನ್ನೇ ಮುಳುಗಿಸ್ಬಿಟ್ಟಿದ್ಯಾ. ಪೂರ್ತಿ ಕಾಡು ನಿನ್ನ ಕೆಲಸದಿಂದ ಬೇಸತ್ತು ಹೋಗಿದೆ. ನೀನು ಯಾವಾಗ ಈ ಥರ ಕೆಲಸ ಮಾಡಿಸ್ತೀಯಾ ಆಗ ನನಗೆ ತುಂಬಾ ಅವಮಾನ ಆಗುತ್ತೆ. ಒಂದು ಕಾಡಲ್ಲಿ ಚೋಟು ಜಿಂಕೆ ಮತ್ತೆ ಲಂಬು ಜಿಂಕೆ ಅಂತ 2 ಜಿಂಕೆಗಳಿದ್ವು. ಇಬ್ಬರ ಕ್ಯಾರೆಕ್ಟರ್ಸ್ ಪೂರ್ತಿಯಾಗಿ ಬೇರೆ ಬೇರೆ ತರ ಇರತ್ತೆ. ಚೋಟು, ನೀನು ಜಿಂಕೆ ಜಾತಿಯ ಹೆಸರನ್ನೇ ಮುಳುಗಿಸ್ಬಿಟ್ಟಿದ್ಯಾ. ಪೂರ್ತಿ ಕಾಡು ನಿನ್ನ ಕೆಲಸದಿಂದ ಬೇಸತ್ತು ಹೋಗಿದೆ. ನೀನು ಯಾವಾಗ ಈ ಥರ ಕೆಲಸ ಮಾಡಿಸ್ತೀಯಾ ಆಗ ನನಗೆ ತುಂಬಾ ಅವಮಾನ ಆಗುತ್ತೆ. ನಿನಗೆ ಅವಮಾನ ಆಗುತ್ತಾ? ಒಂದಿನ ನೀನು ಅವಮಾನದಿಂದನೇ ಸತ್ತೋಗ್ತೀಯಾ. ಒಂದ್ ವೇಳೆ ಜೀವನದಲ್ಲಿ ಮಜಾ ಮಾಡ್ಬೇಕು ಅಂದ್ರೆ ಆಗ ನನ್ನ ರೀತಿ ನಾಚಿಕೆಲ್ದೆ ನೋಡು, ಎಷ್ಟು ಮಜಾ ಬರುತ್ತೆ. ನೀನು ಯಾವಾಗೂ ಬದಲಾಗಲ್ಲ. ಯಾವಾಗಾದ್ರೂ ಒಳ್ಳೇದು ಮಾಡಿ ನೋಡು, ಎಷ್ಟು ಚೆನ್ನಾಗಿ ಅನ್ಸುತ್ತೆ ನಿನಗೆ. ಈ ರೀತಿ ಅವರಿಬ್ಬರ ಮಧ್ಯೆ ಜಗಳ ಆಗ್ತಿತ್ತು. ಆದ್ರೆ ಚೋಟು ಮಾತ್ರ ಅವನಿಗೆ ಏನ್ ತೋಚುತ್ತೋ ಅದನ್ ಮಾತ್ರನೇ ಮಾಡ್ತಿದ್ದ. ಒಂದಿನ ಚೋಟು ಜಿಂಕೆಗೆ ಒಂದು ತೋಟದಲ್ಲಿ ಹೂವ ಕಾಣಿಸತ್ತೆ. ಅರೆ ವಾ, ಈ ಹೂವೊಂದು ತುಂಬಾ ಸುಂದರವಾಗಿ ಮತ್ತೆ ಮಧುವಿನಿಂದ ತುಂಬಿದೆ. ನಡಿ, ಇದನ್ನ ತಿನ್ಕೊಂಡ್ಬಿಡೋಣ. ಅದನ್ನ ನೋಡಿದ ತಕ್ಷಣ ತಿಂತಾನೆ. ಇನ್ನೊಂದ್ ಕಡೆ ಲಂಬುಗೆ ಕೂಡ ಅದೇ ಹೂಗಳು ಕಾಣಿಸತ್ತೆ. ಅದು ಕೂಡ ಅದೇ ತಿಂತಿರತ್ತೆ. ಅವರಿಬ್ರು ಆರಾಮಾಗಿ ಆ ಹೂಗಳನ್ನು ತಿಂದ ನಂತರ ಹೊಟ್ಟೆ ತುಂಬೋಯ್ತು. ಬಾ, ಈಗ ಈ ಹೂವನ್ನ ಮನೆಗೆ ತಗೊಂಡು ಹೋಗೋಣ, ನಾಳೆ ಕೆಲ್ಸಕ್ಕೆ ಬರುತ್ತೆ. ಆಗ ಲಂಬು ಜಿಂಕೆ ಅನ್ಕೊಳತ್ತೆ, ಬಾ, ನಾನು ಕೆಲವು ಹೂಗಳನ್ನು ನಾಳೆಗೋಸ್ಕರ ತಗೊಳ್ತೀನಿ. ಚೋಟು ಜಿಂಕೆ ಕೂಡ ಸ್ವಲ್ಪ ಹೂಗಳನ್ನು ಕಿತ್ಕೊಳತ್ತೆ. ಆಮೇಲೆ ಅದನ್ನ ಎತ್ಕೊಂಡು ಅದರ ಗುಹೆಗೆ ಹೋಗತ್ತೆ. ಅದರ ನಂತರ ಲಂಬು ಕೂಡ ಸ್ವಲ್ಪ ಹೂಗಳನ್ನು ಕಿತ್ಕೊಂಡು ಮತ್ತೆ ಅದು ಕೂಡ ಎತ್ಕೊಂಡು ಗುಹೆಗೆ ಹೋಗತ್ತೆ. ವಾ, ಈಗ ನಾಳೆಗೆ ಎಲ್ಲ ಲೆಕ್ಕ ಆಯ್ತಾ? ನಡಿ, ಈಗ ಮಲ್ಕೊಳ್ತೀನಿ. ಅದೇ ಸಮಯದಲ್ಲಿ ಆಕಾಶದಲ್ಲಿ ಒಂದು ದೇವತೆ ಬರ್ತಿರ್ತಾಳೆ. ಅಯ್ಯೋ, ತುಂಬಾ ಸುಸ್ತಾಗಿದೆ. ನೀಲಗಿರಿ ಹೂವಗಳು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಗ ನೀಲಗಿರಿ ಹೂವದ ಸುವಾಸನೆ ಅದಕ್ಕೆ ಬರುತ್ತೆ. ಆಹಾ, ಇಲ್ಲೇ ನೀಲಗಿರಿ ಹೂವ ಸುವಾಸನೆ ಬರ್ತಿದೆ. ಹಂಗಂತ ಅನ್ಕೊಂಡು ಆ ಸುವಾಸನೆ ಬರ್ತಿರೋ ಕಡೆಗೆ ಹಾರ್ಕೊಂಡ್ ಹೋಗ್ತಾಳೆ. ಅರೆ, ನೀನೊಂದು ದೇವತೆನಾ? ನಂಗೆ ತುಂಬಾ ಹಸಿವಾಗ್ತಿದೆ. ಆ ಹೂವ ನನಗೆ ಇಷ್ಟ ಆದ ಆಹಾರ. ಅಸಲಿಗೆ ಇದು ನನ್ನ ಮನಸ್ಸಿಗೆ ಇಷ್ಟ ಆಗಿರುವಂತ ಆಹಾರ. ಆ ಹೂವಗಳು ನನಗ್ ಸ್ವಲ್ಪ ಕೊಡ್ತೀಯಾ? ಆಗ ನನ್ನ ಶರೀರದಲ್ಲಿ ಜೀವ ಬರುತ್ತೆ. ಇಲ್ಲ ಇಲ್ಲ, ಈ ರೀತಿ ದಯ ತೋರಿಸಿ ನನಗೆ ನಾನು ಯಾವತ್ತೂ ತೊಂದರೆ ತಗೊಳ್ಳೋದಿಲ್ಲ. ಮುಂದಕ್ಕೆ ಹೋಗು, ಮುಂದಕ್ಕೆ. ಪಾಪ, ಅವಳು ತುಂಬಾ ಬೇಜಾರಾಗಿ ಅಲ್ಲಿಂದ ಬಂದ್ಬಿಡ್ತಾಳೆ. ಮತ್ತೆ ಹಾರ್ಕೊಂಡು ಹೋಗ್ತಿರುವಾಗ ಮತ್ತೆ ಆ ಸುವಾಸನೆ ಬರುತ್ತೆ. ಆ, ಎಲ್ಲಿ ಮತ್ತೆ ಈ ಸುವಾಸನೆ ಬರ್ತಿದೆ? ಹಾರಕ್ಕೂ ನನಗೀಗ ಶಕ್ತಿ ಇಲ್ಲ. ಮತ್ತೆ ಅವಳು ಅಲ್ಲೇ ಬಿದ್ದ್ಬಿಡ್ತಾಳೆ. ಅರೆ, ನೀನೊಂದು ದೇವತೆ ಅಲ್ವಾ? ಏನಾಯ್ತು ನಿನಗೆ? ಆ ಹೂಗಳ ಸುವಾಸನೆ ಬರ್ತಿದೆ ಅಲ್ವಾ, ಅದನ್ನ ನಾನ್ ತಿನ್ಬೇಕು. ಆಗ್ಲೇ ನಂಗೆ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಏನಾದ್ರೂ ಆಗ್ಬೋದು ನಂಗೆ. ಈ ಸುವಾಸನೆ ಆ ಹೂಗಳಿಂದನೇ ಬರ್ತಿದೆ. ಯಾವ್ದು ನನ್ನ ಗುಹೆಯಲ್ಲಿದೆ? ನಾನು ಈಗಲೇ ತರ್ತೀನಿ. ಲಂಬು ಜಿಂಕೆ ಅಂತೂ ಅದರ ಮನೆಯಿಂದ ಆ ಹೂಗಳನ್ನು ತಗೊಂಡ್ ಬಂದು ಕೊಡತ್ತೆ. ತಗೋ ದೇವತೆ, ತಿನ್ನು. ಅದನ್ನ ತಿಂದ ದೇವತೆ ಈಗ ಸರಿ ಹೋಗ್ತಾಳೆ. ಅರೆ ವಾ, ಈಗ ಸ್ವಲ್ಪ ಆರಾಮಾಗಿದೆ. ಮತ್ತೆ ಅವಳು ಆಕಾಶದಲ್ಲಿ ಹಾರ್ತಾಳೆ. ನಂಗೆ ತುಂಬಾ ತುಂಬಾ ಧನ್ಯವಾದ ಜಿಂಕೆ. ಹೇಳು, ನಿನಗೆ ಏನ್ ಬೇಕು? ಇಲ್ಲ, ನನಗೇನು ಬೇಡ. ನೀನು ನನ್ನ ಪ್ರಾಣ ಕಾಪಾಡಿದ್ಯಾ. ನಿನ್ನ 3 ಕೋರಿಕೆಗಳನ್ನು ನನ್ನ ಕೇಳಬಹುದು. ಸರಿ, ಹಾಗಾದರೆ ಮೊದಲನೇದಾಗಿ ನಮ್ಮ ಕಾಡಿನ ಮೊಲೆಗಳು ತುಂಬ ತೊಂದರೆಯಲ್ಲಿ ಇರುತ್ತೆ. ಯಾಕಂದರೆ ಅದು ಕ್ಯಾರೆಟ್ ತಿನ್ನೋದಕ್ಕೆ ಊರಿನ ತೋಟಕ್ಕೆ ಹೋಗ್ಬೇಕಾಗುತ್ತೆ. ಅವರ ಸಮಸ್ಯೆನ ದೂರ ಮಾಡು. 2ನೇ ಬೇಡಿಕೆ ಏನಂದರೆ, ನಮ್ಮ ಕಾಡಿನ ಕೊಳದಲ್ಲಿ ತುಂಬಾ ಕಸ ತುಂಬಿದೆ, ನೀನು ಅದನ್ನು ಸ್ವಚ್ಛ ಮಾಡಿಬಿಡು. 3ನೇದು ನನಗೋಸ್ಕರ ಕೇಳ್ಕೊಳ್ತೀನಿ. ನನ್ನ ಗುಹೆಯ ನೆಲ ತುಂಬ ತೆಳುವಾಗಿದೆ, ಅಲ್ಲಿ ಹುಲ್ಲು ಬಂದರೆ ಚೆನ್ನಾಗಿರುತ್ತೆ. ಅದನ್ ಕೇಳಿಸ್ಕೊಂಡು ದೇವತೆ ಮ್ಯಾಜಿಕ್ ಸ್ಟಿಕ್ ಅನ್ನು ತಿರುಗಿಸ್ತಾಳೆ. ಕಾಡಿನಲ್ಲಿ ಕ್ಯಾರೆಟಿನ ತೋಟನೇ ಬಂದ್ಬಿಡುತ್ತೆ. ಅದನ್ನ ನೋಡಿ ಮೊಳಗಳು ಅಲ್ಲಿಗೆ ಬಂದ್ಬಿಡ್ತವೆ. ಅರೆ ವಾ, ಕ್ಯಾರೆಟು ನಮ್ಮ ಕಾಡಿನಲ್ಲಿ. ಕಾಡಿನಲ್ಲಿರುವ ಕೊಳದ ನೀರು ಕೂಡ ಶುದ್ಧ ಆಗ್ಬಿಡುತ್ತೆ. ಲಂಬು ಜಿಂಕೆಯ ಗುಹೆಯಲ್ಲಿ ಹುಲ್ಲು ಕೂಡ ಬೆಳೆದೋಗತ್ತೆ. ಅರೆ ವಾ, ಲಂಬು ಜಿಂಕೆ ಅಂತೂ ಅದನ್ನ ನೋಡಿ ತುಂಬಾ ಸಂತೋಷವಾಗಿ ಆರಾಮಾಗಿ ಕೂತ್ಕೊಂಡಿರತ್ತೆ. ಧನ್ಯವಾದ ದೇವತೆ. ಸರಿ, ನಾನು ಹೋಗಿ ಬರ್ತೀನಿ ಹಂಗಂತ ಹೇಳಿ ದೇವತೆ ಅಲ್ಲಿಂದ ಹೊರಡ್ಬಿಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಈ ಚೋಟು ಎದ್ದೊಳ್ತಾನೆ.
ಆಚೆ ಆ ಕ್ಯಾರೆಟ್ ತೋಟ ನೋಡಿ ಶಾಕ್ ಆಗ್ತಾನೆ. ಅರೆ ಕ್ಯಾರೆಟ್ ತೋಟ. ಅಲ್ಲಿ ಸ್ವಲ್ಪ ಮೊಲಗಳು ಕ್ಯಾರೆಟ್ ತಿಂತಿರ್ತವೆ. ಅರೆ ಈ ಕ್ಯಾರೆಟ್ ತೋಟ ಇಲ್ಲಿಂದ ಬಂತು ಈ ರಾತ್ರಿಯಲ್ಲಿ? ಇದು ನಮಗೋಸ್ಕರ ಲಂಬು ಜಿಂಕೆ ಮಾಡಿರೋದು. ಲಂಬು ಅವನು ನಿಮ್ ತರ ಅಲ್ಲ, ಅವನು ಎಲ್ಲರಿಗೂ ಒಳ್ಳೇದೇನೆ ಬಯಸ್ತಾನೆ. ಬಂದ ದೊಡ್ಡದಾಗ ಒಳ್ಳೇದು ಯೋಚನೆ ಮಾಡೋನು. ಹಂಗಂತೇಳಿ ಚೋಟು ಜಿಂಕೆ ಕೊಳದ ಬಳಿ ಬರ್ತಾನೆ. ಅರೆ ಈ ಕೊಳ ಇವತ್ತು ಇಷ್ಟೊಂದು ಸ್ವಚ್ಛವಾಗಿದೆಯಲ್ವಾ? ಈ ಕೊಳವನ್ನ ಲಂಬು ಜಿಂಕೆ ಸ್ವಚ್ಛ ಮಾಡಿಸಿರೋದು. ಅವನಿಲ್ಲಿ ನೀನಿಲ್ಲಿ, ಅನ್ಸೋದೇ ಇಲ್ಲ ನೀವಿಬ್ರು ಒಂದೇ ಜಾತಿಯವರು ಅಂತ. ಈ ಲಂಬು ಎಲ್ಲ ಹಾಳು ಮಾಡಿಬಿಟ್ಟ. ಚೋಟು ಜಿಂಕೆ ಲಂಬು ಜಿಂಕೆಯ ಗುಹೆಗೆ ಹೋಗ್ತಾನೆ. ಅರೆ ಈ ಹಸಿರು ಹಸಿರು ಹುಲ್ಲು ನಿನಗೂ ಹೇಗೆ ಹೆಂಗ್ ಬಂತು? ಈ ಹುಲ್ಲು ಆ ದೇವತೆ ಮಾಡಿರೋದು. ಪಾಪ ನೆನ್ನೆ ಹಸುಕೊಂಡು ಕಾಡಲ್ಲಿ ತಿರುಗ್ತಾ ಇತ್ತು. ನಾನು ಅದಕ್ಕೆ ಊಟ ತಿನ್ನಿಸ್ದೆ. ಆಗದು ನನಗೆ 3 ವರವನ್ನ ಕೊಡ್ತು. ನಾನು ಕ್ಯಾರೆಟ್ ತೋಟ, ಕೊಳದ ಸ್ವಚ್ಛತೆ ಮತ್ತೆ ನನ್ನ ಗುಹೆಗೆ ಹುಲ್ಲನ್ನ ಕೇಳಿದೆ. ಅಯ್ಯೋ ದೇವ್ರೆ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು. ವಿಷ ಎಲ್ಲ ತಿಳಿದ ನಂತರ ಅವನು ಅವನ ಗುಹೆಗೆ ಹೋಗಿ ಅವನು ಇಟ್ಟಿರುವ ಹೂಗಳನ್ನು ಎತ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಎಲ್ಲಿದೆ ಈ ದೇವತೆ? ಎಲ್ಲಿಗೋಯ್ತು? ಆಮೇಲೆ ದೇವತೆಯನ್ನು ಕಂಡು ಅವನು ದೇವತೆ ಹತ್ರ ಹೋಗ್ತಾನೆ. ತಗೋ ಪ್ರೀತಿಯ ದೇವತೆ. ಅರೆ ನೀನಾ? ನಿನ್ನೆ ನಾನು ಹೂ ಕೇಳಿದ್ರೆ ಕೊಟ್ಟಿಲ್ಲ, ಅವನೇ ಅಲ್ವಾ ನೀನು? ಹಾ ಮಾಡಿದ್ದೆ, ಆದ್ರೆ ಈಗ ಇದು ನಿನಗೋಸ್ಕರನೇ ತಂದಿದ್ದೇನೆ. ಸರಿ ಹಂಗಂತ ಹೇಳಿ ತಗೊಂಡವಳು ಅದನ್ನ ತಿಂತಾಳೆ. ಹಾ ಧನ್ಯವಾದ. ಇಲ್ಲ, ಈ ರೀತಿ ಕೆಲಸ ಆಗೋದಿಲ್ಲ. ನೀನ್ ನನ್ಗೂನು 3 ಬೇಡಿಕೆ ಪೂರ್ತಿ ಮಾಡಬೇಕು. ಹಾ ಖಂಡಿತ ಕೇಳು. ಹಂಗಂತ ಹೇಳಿದ ತಕ್ಷಣ ಅವನು ಯೋಚನೆ ಮಾಡಿ ಒಂದು ಕೋರಿಕೆಯನ್ನು ಕೇಳ್ತಾನೆ. ತುಂಬಾ ತೊಂದರೆ ಆಗೋದು ನನಗೆ ಊಟ ಹುಡುಕೋದ್ರಲ್ಲೇ. ಹಾಗಾಗಿ ಈ ರೀತಿ ಮಾಡು, ನಾನೆಲ್ಲಿ ನಿಂತ್ಕೊಳ್ತೇನೆ. ಇಲ್ಲಿ ತುಂಬಾ ಸ್ವಾದಿಷ್ಟವಾದ ಹಣ್ಣನ್ನ ಬೆಳೆಸು. ಚಿಕ್ಕ ಚಿಕ್ಕ ಸಸಿಗಳಲ್ಲಿ ಸಾಕಷ್ಟು ರೀತಿಯ ಹಣ್ಣುಗಳಿರಲಿ. ಮತ್ತೆ ನಾನು ಪೂರ್ತಿ ದಿನ ಆರಾಮಾಗಿ ಕುತ್ಕೊಂಡು ಅದನ್ನ ತಿಂತಾ ಇರ್ತೀನಿ. ಸರಿ, ದೇವತೆ ಮ್ಯಾಜಿಕ್ ಮಾಡ್ತಾಳೋ ಇಲ್ವೋ, ಅಲ್ಲಿ ಎಲ್ಲಾ ಹಣ್ಣುಗಳ ಮರಗಳು ಸೃಷ್ಟಿಯಾಗತ್ತೆ. ಇನ್ನೊಂದು ಕೋರಿಕೆ ಕೇಳೋ ಸಮಯಕ್ಕೆ ನಿನ್ನನ್ನ ಕರಿ, ನಾನ್ ಬರ್ತೀನಿ ಆಯ್ತಾ? ಅರೆ ವಾ, ಮಜಾ ಬಂದ್ಬಿಡ್ತು. ಚೋಟು ಜಿಂಕೆ ಎಂಜಾಯ್ ಮಾಡ್ತಾ ಹಣ್ಣುಗಳನ್ನು ತಿಂತಾ ಇರತ್ತೆ. ಆಮೇಲೆ ದೇವತೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಹಿಂಗೆ ತುಂಬಾ ಹೊತ್ತು ಅದು ತಿಂತಾನೆ ಇರತ್ತೆ. ಅರೆ ಈ ಚೋಟು ಜಿಂಕೆ ಹತ್ರ ಇಷ್ಟೊಂದು ಸಸ್ಯಗಳು ಹೆಂಗ್ ಬಂತು? ನನಗಿದೆಲ್ಲ ದೇವತೆ. ಆಗ ಅದು ಆಪಲ್ ನ ತಿನ್ನಕ್ ಶುರು ಮಾಡುತ್ತೆ ಮತ್ತೆ ತಿಂತಾ ಇರತ್ತೆ. ಅರೆ ನಾನು ಯಾಕೆ ನನ್ನ ತಡಿಯೋಕ್ ಹೋಗ್ತಾ ಇಲ್ಲ? ಮತ್ತೆ ಇನ್ನೊಂದು ಆಪಲ್ ಅನ್ನು ತಿನ್ನಕ್ಕೆ ಶುರು ಮಾಡತ್ತೆ. ತಿನ್ನೋದ್ ನಿಲ್ಸಕ್ಕೆ ಆಗ್ತಿಲ್ಲ. ಇವರೆಲ್ಲ ಹುಚ್ಚ ಅಲ್ವಲ್ಲ. ಚೋಟು ಸಾಕು, ಇಷ್ಟು ತಿನ್ಬೇಡ, ನೀನು ಹೊಟ್ಟೆನೋ ಊದ್ಕೊಳ್ಳುತ್ತೆ. ನಾನ್ ತಿನ್ನೋಕ್ ಬಯಸೋದಿಲ್ಲ ದೇವತೆ. ಆಗ ದೇವತೆ ಅಲ್ಲಿಗೆ ಬರ್ತಾಳೆ. ಏನಾಯ್ತು? ನಾನಿನ್ ತಿನ್ನೋಕ್ ಬಯಸೋದಿಲ್ಲ, ನನ್ನ ತಡಿ. ನೀನೇ ಅಲ್ಲ ಕೋರ್ಕೊಂಡೆ, ನಾನು ಪೂರ್ತಿ ದಿನ ಕೂತ್ಕೊಂಡು ಆರಾಮಾಗಿ ತಿಂತಾನೆ ಇರ್ಬೇಕಂತ ಅದೇ ನಿನಗೆ ಸಿಕ್ಕಿದೆ. ಅಯ್ಯೋ ದೇವ್ರೇ. ಹಂಗಂತೇಳಿ ಮತ್ತೆ ಅವನು ಇನ್ನೊಂದು ಆಪಲ್ ನ ತಿನ್ನಕ್ ಶುರು ಮಾಡ್ತಾನೆ. ಸರಿ ಆಯ್ತು, ನಾನು ಅದನ್ನ ನಿಲ್ಲಿಸ್ತೇನೆ. ದೇವತೆ ಮ್ಯಾಜಿಕ್ ಮಾಡ್ತಾಳೆ, ಮತ್ತೆ ಅವನು ತಿನ್ನೋದನ್ನ ನಿಲ್ಲಿಸ್ತಾನೆ. ಮತ್ತೆ ಎಲ್ಲ ಮರಗಳು ಅಲ್ಲಿಂದ ಮಾಯ ಆಗತ್ತೆ. ಹೇ ಭಗವಂತ. ಅವನ ಮೇಲೆ ಕೆಳಗಡೆ ಬಿದ್ಬಿಡ್ತಾನೆ. ಅವನ್ ಕೈಯಲ್ಲಿ ಬ್ರೀದ್ ಮಾಡಕ್ಕೆ ಕೂಡ ಆಗ್ತಾ ಇಲ್ಲ. ಆಯ್ತು ದೇವತೆ, ಈಗ ನನ್ನ ಹೊಟ್ಟೆ ಒಳಗಡೆ ಕಳ್ಸು, ಇಲ್ಲಾಂದ್ರೆ ಇದು ಒಡೆದೋಗುತ್ತೆ. ಸರಿ ಆಯ್ತು, ನಾನ್ ಸರಿ ಮಾಡ್ತೀನಿ. ಹಂಗಂತ ಹೇಳಿ ಅವನ ಹೊಟ್ಟೆಯನ್ನು ಕೂಡ ದೇವತೆ ಸರಿ ಮಾಡ್ತಾಳೆ. ಹಾ ಧನ್ಯವಾದ. ಆಯ್ತು ದೇವತೆ, ಈಗ ನನ್ನ 2ನೇ ಆಸೆ ಪೂರ್ತಿ ಮಾಡು. ಇನ್ನೊಂದು ಆಗಲ್ಲ, ಆಲ್ರೆಡಿ ನೀನು ನಿನ್ನ 3 ಕೋರಿಕೆಗಳನ್ನು ಕೋರ್ಕೊಂಡಾಯ್ತು. 3 ಅಂದ್ರೆ ನೀನು ಮೊದಲಿಗೆ ತಿಂತಾ ಇರ್ಬೇಕು ಅಂತ ಕೇಳ್ದೆ, ಆಮೇಲೆ ತಿನ್ನೋದ್ ನಿಲ್ಸ್ಬೇಕು ಅಂತ ಕೇಳ್ದೆ, 3ನೇದು ನನ್ನ ಹೊಟ್ಟೆಯನ್ನ ಸರಿ ಮಾಡು ಅಂತ ಕೇಳ್ದೆ ಅಲ್ವಾ? ಅದನ್ ಕೇಳಿಸ್ಕೊಂಡು ಚೋಟು ಜಿಂಕೆಗೆ ತಲೆನೇ ಕೆಟ್ಟೋಗ್ಬಿಡತ್ತೆ. ಅಯ್ಯೋ ದೇವ್ರಿಗೆ. ನೀನೇನ್ ತಗೊಂಡ್ಯೋ?
ಕೇವಲ ನಿನಗೋಸ್ಕರ ತಗೊಂಡೆ, ಹಾಗಾಗಿ ನಿನಗೆ ಏನು ಲಾಭ ಆಗಿಲ್ಲ. ಯಾವಾಗ ಬೇರೆಯವರಿಗೆ ಒಳ್ಳೇದು ಮಾಡ್ತೀಯೋ ಆವಾಗ ನಿನಗೂ ಸಹ ಒಳ್ಳೇದಾಗುತ್ತೆ. ದೇವತೆ, ನನ್ನ ಹತ್ರ ಇನ್ನೂ ಹೂಗಳಿದೆ, ಬಾ ನಿನಗೆ ತಿನ್ನಿಸ್ತೀನಿ. ಅದನ್ ಕೇಳಿಸ್ಕೊಂಡು ದೇವತೆ ಜೋರಾಗಿ ಕಿರ್ಚ್ತಾಳೆ, ಇಲ್ಲ, ಮತ್ತೆ ಅಲ್ಲಿಂದ ಬೇಗ ಹೋಗ್ಬಿಡ್ತಾಳೆ. ಅದ್ರ ನಂತರ ಇದನ್ನೆಲ್ಲ ನೋಡ್ತಿರೋ ಜಂತುಗಳು ಹೊಟ್ಟೆ ಹಿಡ್ಕೊಂಡು ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ.